ಯೇಸುವಿಗೆ ಸ್ತೋತ್ರ. ಇಂದು 13 ಫೆಬ್ರವರಿ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಯೋನನ ಪ್ರವಾದನ ಗ್ರಂಥ 4ನೇ ಅಧ್ಯಾಯದ 2ನೇ ವಾಕ್ಯ. ಅವನು ಸಿಟ್ಟುಗೊಂಡು, ಯೆಹೋವ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದ್ದೇನಷ್ಟೆ. ನೀನು ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆಯು ಉಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವವನು ಎಂದು ನಾನು ತಿಳಿದೆ. ತಾರ್ಷೀಷಿಗೆ ಓಡಿ ಹೋಗಲು ತ್ವರೆಪಟ್ಟನು. ಯೋನನು ನಿನವೆ ಪಟ್ಟಣವನ್ನು ಪ್ರವೇಶಿಸಿ 1 ದಿನದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನವೆ ಪಟ್ಟಣವು ಕೆಡವಲ್ಪಡುವುದು ಎಂದು ಸಾರಿ ಹೇಳಿದನು. ಇದನ್ನು ಕೇಳಿಸಿಕೊಂಡ ನಿನವೆ ಪಟ್ಟಣದವರು, ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ, ದೇವರಲ್ಲಿ ನಂಬಿಕೆಯಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಉಪವಾಸ ಮಾಡಿ ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರು. ನಿನವೆ ಪಟ್ಟಣದವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡದ್ದನ್ನು ನೋಡಿದ ಯೆಹೋವನು ಮನಮರಗಿ ಮಾಡುವೆನೆಂದು ಪ್ರಕಟಿಸಿದ ಕೇಡನ್ನು ಮಾಡದೆ ಬಿಟ್ಟನು. ಯೆಹೋವನ ಈ ನಡೆ ಪ್ರವಾದಿಯಾದ ಯೋನನಿಗೆ ಕಸಿವಿಸಿ ಉಂಟು ಮಾಡಿತು. ಪ್ರವಾದಿಯಾದ ಯೋನನು ಇಸ್ರಾಯೇಲ್ಯರ ಅರಸನಾದ 2ನೆಯ ಯಾರೊಬ್ಬಾಮನ ಕಾಲದಲ್ಲಿ, ಅಂದರೆ BC 793ರಿಂದ BC 753 ಕಾಲಘಟ್ಟಗಳಲ್ಲಿ ಯೆಹೋವನಿಂದ ನೇಮಿತನಾಗಿದ್ದ ಪ್ರವಾದಿಯಾಗಿದ್ದನು. 2 ಅರಸುಗಳು 14ನೇ ಅಧ್ಯಾಯದ 23ರಿಂದ 25 ವಾಕ್ಯಗಳಲ್ಲಿ ಈ ಚರಿತ್ರೆಯನ್ನು ನಾವು ಕಾಣುತ್ತೇವೆ. ಇದೇ ಕಾಲಘಟ್ಟಗಳಲ್ಲಿ ಯೆಹೋವನು ಪ್ರವಾದಿಯಾದ ಯೋನನಿಗೆ ನಿನವೆ ಪಟ್ಟಣಕ್ಕೆ ದೇವರ ನ್ಯಾಯ ತೀರ್ಪಿನ ಸಂದೇಶದೊಂದಿಗೆ ಕಳುಹಿಸುವಂಥದ್ದಾಗಿ ನೋಡುತ್ತೇವೆ. ನಿನವೆ ಪಟ್ಟಣವು ಅಶ್ಶೂರ್ ಸಾಮ್ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಪಟ್ಟಣವಾಗಿದ್ದು, ಈ ಪಟ್ಟಣವು ಟೈಗ್ರಿಸ್ ನದಿಯ ಪೂರ್ವ ದಂಡೆಯ ಮೇಲೆ ನೆಲೆಸಿರುವ ಪಟ್ಟಣವಾಗಿದೆ. ನಿನವೆ ಪಟ್ಟಣವು ಅಶ್ಶೂರರ ಅರಸನಾದ 4ನೆಯ ಶಲ್ಮನೇಸರನ ಕಾಲದಲ್ಲಿ ಪ್ರಮುಖ ವಾಣಿಜ್ಯ ನಗರವಾಗಿತ್ತು. ಯೆಹೋವನು ಪ್ರವಾದಿಯಾದ ಯೋನನಿಗೆ ತಾನು ಹೋಗಬೇಕಾದ ಸ್ಥಳದ ಕುರಿತಾಗಿ, ಅಲ್ಲಿ ತಾನು ಹೇಳಬೇಕಾದ ಸಂದೇಶದ ಕುರಿತಾಗಿ ಸ್ಪಷ್ಟವಾಗಿ ತಿಳಿಸಿರುವಂಥದ್ದನ್ನು ನೋಡುತ್ತೇವೆ. ಯೆಹೋವನು ಅಮಿತ್ತೈಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ. ಯೋನ 1:1. ನಿನವೆ ಪಟ್ಟಣವು ಇಸ್ರಾಯೇಲಿನಿಂದ ಈಶಾನ್ಯಕ್ಕೆ 550 ಮೈಲು ದೂರದಲ್ಲಿತ್ತು. ಆದರೆ ಪ್ರವಾದಿಯಾದ ಯೋನನು ಯೆಹೋವನ ಮಾತನ್ನು ಧಿಕ್ಕರಿಸಿ ಇಸ್ರಾಯೇಲಿನಿಂದ ಪಶ್ಚಿಮಕ್ಕೆ ಸುಮಾರು 2500 ಮೈಲು ದೂರದಲ್ಲಿರುವ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ತಾರ್ಷೀಷಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಹಡಗನ್ನು ಹತ್ತಿದನು. ನಿನವೆ ಪಟ್ಟಣ ನಿವಾಸಿಗಳ ಮೇಲಿರುವ ಯೆಹೋವನ ಕೋಪಾಗ್ನಿಯನ್ನು ಗ್ರಹಿಸಿಕೊಂಡಿದ್ದ ಯೋನನು, ಯೆಹೋವನು ಕರುಣಾಮಯನಾಗಿದ್ದಷ್ಟು ಕರುಣಾಮಯನಾಗಿರಲಿಲ್ಲ. ಆದುದರಿಂದಲೇ ಯೆಹೋವನು ತನಗೆ ವಹಿಸಿದ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಸಲುವಾಗಿ ಯೆಹೋವನು ಹೇಳಿದ್ದ ವಿರುದ್ಧ ದಿಕ್ಕಿಗೆ ಪ್ರಯಾಣ ಬಳಸಲು ತೀರ್ಮಾನಿಸಿದನು. ಯೆಹೋವನ ಮಾತಿಗೆ ಅವಿಧೇಯನಾಗಿ ಯೆಹೋವನ ಸನ್ನಿಧಾನದಿಂದ ಓಡಿ ಹೋಗುತ್ತಿರುವ ಯೋನನು
ಹಡಗನ್ನು ಹತ್ತಿದ್ದಾಗ್ಯೂ ಯೆಹೋವನು ಸಮುದ್ರದ ಮೇಲೆ ದೊಡ್ಡ ತುಫಾನು ಉಂಟಾಗುವಂತೆ ಮಾಡಿ, ಈ ತುಫಾನು ಉಂಟಾಗುವುದಕ್ಕೆ ತಾನೇ ಕಾರಣನು ಎಂದು ನಾವಿಕರು ಚೀಟು ಹಾಕುವುದರ ಮೂಲಕ ಯೆಹೋವನು ತಾನೇ ತೋರ್ಪಡಿಸಿದನು. ಯೋನನು ಯೆಹೋವನ ಸನ್ನಿಧಾನದಿಂದ ಓಡಿ ಬಂದವನು ಎಂದರಿತ ನಾವಿಕರು ಹೇಗಾದರೂ ಮಾಡಿ ದಡಕ್ಕೆ ಸೇರಲು ಪ್ರಯತ್ನಿಸುತ್ತಿರಲಾಗಿ ಸಮುದ್ರವು ಮತ್ತಷ್ಟು ಅಲ್ಲಕಲ್ಲೋಲವಾಯಿತು. ನಂತರ ನಾವಿಕರು ಯೆಹೋವನಿಗೆ ಮೊರೆಯಿಟ್ಟು, ಯೆಹೋವನೇ, ಲಾಲಿಸು, ಲಾಲಿಸು, ಈ ಮನುಷ್ಯನ ಪ್ರಾಣ ನಷ್ಟಕ್ಕಾಗಿ ನಾಶನವು ನಮಗೆ ಬಾರದಿರಲಿ. ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ ಎಂದು ಬಿನ್ನವಿಸಿ ಯೋನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿತು. ಇತ್ತ ಯೆಹೋವನು ಯೋನನನ್ನು ನುಂಗಲು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಕೊಟ್ಟನು. ಇಸ್ರಾಯೇಲಿನಿಂದ ಈಶಾನ್ಯಕ್ಕೆ 550 ಮೈಲು ದೂರವಿರುವ ನಿನವೆ ಪಟ್ಟಣವನ್ನು ಸೇರುವುದಕ್ಕೆ ಆ ಕಾಲದಲ್ಲಿ 1 ತಿಂಗಳ ಕಾಲಾವಧಿ ಬೇಕಾಗಿರಲಾಗಿ ಯೆಹೋವನು ಯೋನನನ್ನು 3 ದಿನದ ಹಗಲಿರುಳು ಮೀನಿನ ಹೊಟ್ಟೆಯೊಳಗಿನ ಪ್ರಯಾಣದ ಮೂಲಕ ನಿನವೆ ಪಟ್ಟಣವನ್ನು ಪ್ರವೇಶಿಸುವಂತೆ ಮಾಡಿದನು. ಯೆಹೋವನು ಪ್ರವಾದಿಯಾದ ಯೋನನನ್ನು ಕರೆದು ನಿನವೆ ಪಟ್ಟಣಕ್ಕೆ ಹೋಗು ಎಂದು ಹೇಳುವುದರ ಮೂಲಕ ತನ್ನ ಸಾರ್ವಭೌಮತ್ವವನ್ನು ಅಥವಾ ತಾನೇ ಸರ್ವ ಭೂನಿವಾಸಿಗಳಿಗೆ ದೇವರು ಎಂದು ತೋರ್ಪಡಿಸಿಕೊಳ್ಳುವವನಾಗಿದ್ದಾನೆ. ಪ್ರವಾದಿಯಾದ ಯೋನನ ನಡವಳಿಕೆ ಯೆಹೋವನ ದೃಷ್ಟಿಯಲ್ಲಿ ಸಮಂಜಸವಲ್ಲದಾಗಿ ಕಾಣುತ್ತೇವೆ. ಪ್ರೀತಿಯ ದೇವಜನರೇ, ನಾವು ವಾಸಿಸುತ್ತಿರುವ ಹಿನ್ನೆಲೆಯೊಂದಿಗೆ ಯೋನನ ಪ್ರವಾದನಾ ಗ್ರಂಥವನ್ನು ನಾವು ಕಲಿಯುವುದಾದರೆ ಒಂದಲ್ಲ ಒಂದು ವಿಧದಲ್ಲಿ ನಾವೆಲ್ಲರೂ ಯೋನನಂತೆ ದೇವರ ಸನ್ನಿಧಾನದಿಂದ ದೂರ ಹೋಗುವವರಾಗಿದ್ದೇವೆ. ಎಫೆಸಯ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಹೀಗಿರಲಾಗಿ ಪ್ರಿಯರೇ, ಯೇಸು ಕ್ರಿಸ್ತನ ಮೂಲಕ ಪಾಪದಿಂದ ಬಿಡುಗಡೆ ಹೊಂದಿರುವ ನಾವುಗಳು ಕರ್ತನು ನಮ್ಮನ್ನು ಕಳುಹಿಸುವ ವ್ಯಕ್ತಿಗಳ ನಡುವೆ ಹೋಗಿ ಕರ್ತನು ತಿಳಿಸುವ ಮಾತುಗಳನ್ನು ಹೇಳುವಂಥವರಾಗಿರಬೇಕು. ಪ್ರಿಯರೇ, ನಾವು ಆರಾಧಿಸುವ ನಮ್ಮ ಕರ್ತನು ಎಲ್ಲರನ್ನು ವಿಮೋಚಿಸುವವನು ಹಾಗೂ ಎಲ್ಲರನ್ನು ಸ್ವೀಕಾರ ಮಾಡುವವನು ಆಗಿರಲಾಗಿ ನಾವುಗಳು ಯೋನನ ರೀತಿಯಲ್ಲಿ ಸ್ವಾರ್ಥಪರರಾಗದೆ ಇತರರಿಗೆ ಕರ್ತನನ್ನು ಪರಿಚಯ ಪಡಿಸುವವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.